ಸಹಸ್ರಾರು ಭಕ್ತರಿಂದ ಸಂಭ್ರಮದ ಗುರುವಂದನಾ ಮಹೋತ್ಸವ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರುವೊಬ್ಬ. ಶ್ರೀ ರುದ್ರಾರಾಧ್ಯ ಸ್ವಾಮೀಜಿಗೆ ಅದ್ದೂರಿ ಗುರುವಂದನೆ. ಗುರುಗಳು ನಮ್ಮ ಗುರುಗಳು. ಶ್ರೀ ಗುರುಗಿರಿ ಸಿದ್ದೇಶ್ವರ ಸ್ವಾಮಿ ನಿಜೈಕ ಮಠದಲ್ಲಿ ಧಾರ್ಮಿಕ ಸಂಭ್ರಮ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹನ್ನನಕೆರೆ ಗ್ರಾಮದ ಶ್ರೀ ಗುರುಗಿರಿ ಸಿದ್ದೇಶ್ವರ ಸ್ವಾಮಿ ನಿಜೈಕ ಮಠದಲ್ಲಿ ನಡೆದ ಗುರುವಂದನಾ ಮಹೋತ್ಸವ ಭಕ್ತಿ ಸಂಪ್ರದಾಯ ಮತ್ತು ಸಂಸ್ಕೃತಿಯ ಸಂಗಮಕ್ಕೆ ಸಾಕ್ಷಿಯಾಯಿತು. ಶ್ರೀ ರುದ್ರಾರಾಧ್ಯ ಸ್ವಾಮೀಜಿಗಳಿಗೆ ಸಾವಿರಾರು ಭಕ್ತರು ಗುರುವಂದನೆ ಸಲ್ಲಿಸಿ ಆಶೀರ್ವಾದವನ್ನ ಪಡೆದರು. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಕೆರೆ ಹೋಬಳಿ ಕೇಂದ್ರದಲ್ಲಿರುವ ಪ್ರಸಿದ್ಧ ಶ್ರೀ ಗುರುಗಿರಿ ಸಿದ್ದೇಶ್ವರ ಸ್ವಾಮಿ ನಿಜೈಕ ಮಠದಲ್ಲಿ ಗುರುವಂದನಾ ಮಹೋತ್ಸವ ಸಂಭ್ರಮದಿಂದ ನಡೆಯಿತು. ಬೆಳಗ್ಗೆಯಿಂದಲೇ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಮಠಕ್ಕೆ ಆಗಮಿಸಿ ಶ್ರೀ ರುದ್ರಾರಾಧ್ಯ ಸ್ವಾಮೀಜಿಗಳ ಆಶೀರ್ವಾದವನ್ನ ಪಡೆದರು. ಮಠದ ಆವರಣ ಭಕ್ತರ ಜಯಘೋಷ, ಭಜನೆ ಹಾಗೂ ಧಾರ್ಮಿಕ ವಾತಾವರಣದಿಂದ ಕಂಗೊಳಿಸ್ತಾ ಇತ್ತು. ಗುರುವಂದನಾ ಮಹೋತ್ಸವದ ಅಂಗವಾಗಿ ವಿಶೇಷ ಅಭಿಷೇಕ, ಪೂಜೆ, ಅಲಂಕಾರ ಹಾಗೂ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ನೆರವೇರಿದ್ವು. ಮಹೋತ್ಸವದ ಪ್ರಮುಖ ಆಕರ್ಷಣೆಯಾಗಿದ್ದ ಮಹಾಮಂಗಳಾರತಿಯಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಭಕ್ತಿ ಭಾವದಿಂದ ದೇವರ ದರ್ಶನವನ್ನ ಪಡೆದರು. ಮಹಾಮಂಗಳಾರತಿಯ ವೇಳೆ ಮಠದ ಆವರಣ ದೀಪಗಳ ಬೆಳಕಿನಿಂದ ಕಂಗೊಳಿಸಿದ್ದು ಭಕ್ತರು ಜಯಘೋಷಗಳ ಮೂಲಕ ತಮ್ಮ ಭಕ್ತಿಯನ್ನ ವ್ಯಕ್ತಪಡಿಸಿದ್ರು. ಗುರುವಂದನಾ ಕಾರ್ಯಕ್ರಮದ ಅಂಗವಾಗಿ ಸಮಸ್ತ ಭಕ್ತಾದಿಗಳಿಂದ ಧಾರ್ಮಿಕ ಸಭೆಯನ್ನು ಕೂಡ ಆಯೋಜಿಸಲಾಗಿತ್ತು. ಹಲವು ಗಣ್ಯರು, ಮಠದ ಭಕ್ತರು ಹಾಗೂ ಸಮಾಜದ ಮುಖಂಡರು ಭಾಗವಹಿಸಿ ಗುರು ಪರಂಪರೆ, ಭಾರತೀಯ ಸಂಸ್ಕೃತಿ ಮತ್ತು ಧಾರ್ಮಿಕ ಮೌಲ್ಯಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ಶ್ರೀ ಗುರುಗಿರಿ ಸಿದ್ದೇಶ್ವರ ಸ್ವಾಮಿಯವರ ಜೀವನಾಧಾರಿತ ಚಲನಚಿತ್ರದ ಚಿತ್ರೀಕರಣ ಪ್ರಾರಂಭೋತ್ಸವಕ್ಕೂ ಚಾಲನೆಯನ್ನ ನೀಡಲಾಯಿತು. ಇದು ಭಕ್ತರಲ್ಲಿ ವಿಶೇಷ ಸಂತಸ ಮೂಡಿಸಿದ್ದು, ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಜಾನಪದ ಸಂಗೀತ ಹಾಗೂ ಭಕ್ತಿಗೀತೆಗಳ ಕಾರ್ಯಕ್ರಮಗಳು ನೆರೆದಿದ್ದ ಭಕ್ತರನ್ನ ರಂಜಿಸಿದ್ವು. ಮಠದ ಐತಿಹ್ಯ ಗುರುವಂದನಾ ಕಾರ್ಯಕ್ರಮ ಭಕ್ತರ ಮನಸ್ಸನ್ನ ಗೆಲ್ಲುವಲ್ಲಿ ಪ್ರಮುಖ ಸಾಕ್ಷಿಯಾಯಿತು. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತೆಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಇವತ್ತಿನ ಈ ಒಂದು ದಿನದ ಗುರುಪೌರ್ಣಮಿ ಅಂದರೆ ಸುಮಾರು ಸಾವಿರಾರು ವರ್ಷಗಳಿಂದ ರಾಜಮಹಾರಾಜರುಗಳು ಕೂಡ ಈ ಗುರು ಪೌರ್ಣಮಿ ಆಚರಣೆಯನ್ನು ಮಾಡ್ಕೊಂಬಂದಿದ್ದಾರೆ. ಹಿಂದೆ ಹರಿಶ್ಚಂದ್ರಾದಿ, ರಾಮ, ರಾವಣಾಸುರ ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಇಂದಿನ ರಾಜಮಹಾರಾಜರುಗಳು ಗುರುಪೌರ್ಣಮಿಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅರಮುನಿದರು ಗುರು ಕಾಯುವನು ಅನ್ನತಕ್ಕಂಥ ಒಂದು ನಾಣ್ಣುಡಿಯಂತೆ ಹಿಂದೂ ಧರ್ಮ ಏನು ಹೇಳುತ್ತೆ, ಭಗವಂತ ಹರನು ಮುನಿದರೂ ಕೂಡ ಹರನ ರೂಪದಲ್ಲಿರ್ತಕ್ಕಂಥ ಗುರು ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ತಾನೆ ಅನ್ನತಕ್ಕಂಥ ವಿಚಾರವನ್ನು ಇಂದಿನಿಂದ ಅವರು ಈ ಪದ್ಧತಿಯನ್ನು ಮಾಡ್ಕೊಂಬಂದರೆ ಅಂತೆ ಇವತ್ತಿನ ದಿವಸ ನಮ್ಮ ಗ್ರಾಮ ಈ ಗುರುಪೌರ್ಣಮಿ ಆಚರಣೆಯನ್ನು ಭಾಳ ವಿಜೃಂಭಣೆಯಿಂದ ಪ್ರತಿ ವರ್ಷ ಮಾಡೋರು. ಆದರೆ ಈ ಬಾರಿ ಹೆಚ್ಚಿನ ರೀತಿಯಲ್ಲಿ ಮಾಡಲೇಬೇಕು ಅನ್ನತಕ್ಕಂಥ ಒಂದು ಕಾರ್ಯವನ್ನು ನಂಬಿಕೊಂಡು ಹಾಗೂ ಮತ್ತು ಈ ಕ್ಷೇತ್ರಕ್ಕೆ ಮೊದಲಿನಿಂದ ಸೇವೆ ಮಾಡಿರ್ತಕ್ಕಂಥವ್ರು ಏನಾಗ್ಬೋದು, ಏನೇನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ಸನ್ಮಾನ ಸಮಾರಂಭವನ್ನು ಕೂಡ ಮಾಡಿ ಈ ಗುರುಪೌರ್ಣಮಿ ಆಚರಣೆಯನ್ನು ಮಾಡಬೇಕು ಅಂತ ಇವತ್ತಿನ ದಿವಸ ಈ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ. ಐತಿಹ್ಯ ಅಂದರೆ ಇದು ಹಿಂದೆ ಈ ಕ್ಷೇತ್ರವನ್ನು ಶೈಲೇಶ್ ಮಹಾರಾಜ ಆಳ್ತಿದ್ದ ಅಂತ ಹೇಳ್ತಾರೆ. ರಾಜನ ಮಗನಾಗಿರ್ತಕ್ಕಂಥವನು ಮಾಯಾ ರಾಕ್ಷಸನನ್ನು ಸಂಹಾರ ಮಾಡಲಿಕ್ಕೋಸ್ಕರವಾಗಿ ಶಿವನು ಸಿದ್ದೇಶ್ವರ ಅನ್ನತಕ್ಕಂಥ ಹೆಸರಿನಿಂದ ಅವತರಿಸಿ ಇಲ್ಲಿ ನೆಲೆಸಿದ್ದಾನೆ. ಆ ಮಾಯಾ ರಾಕ್ಷಸನನ್ನು ಸಂಹಾರ ಮಾಡಿ ಈ ಕ್ಷೇತ್ರವೇ ಇಲ್ಲಿಂದ ಜೇನುಕಲ್ಲಿಗೆ ಹೋಗ್ತಾರೆ. ಅಲ್ಲಿ ಜಿತೇಂದ್ರ ಮಹಾರಾಜನಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಅಲ್ಲಿಂದ ಹಿರೇಕಲ್ಲು ಕ್ಷೇತ್ರಕ್ಕೆ ಬಂದು ಅಲ್ಲಿ ಚನ್ನಬಸವ ಶಿವಯೋಗಿಗಳಿಗೆ ಆಶೀರ್ವಾದವನ್ನು ಮಾಡಿ ಇಲ್ಲಿ ಲೀನರಾಗ್ತಾರೆ ಅಂತೇಳ್ಬಿಟ್ಟು ಒಂದು ಪೂರ್ವಕರ ಒಂದು ನಾಣ್ಣುಡಿ ಇದೆ. ಅದರಂತೆ ಇವತ್ತಿನ ದಿವಸ ಇದು ನಾಡಿನ ಜನತೆಗೆ ಈ ಒಂದು ಕ್ಷೇತ್ರ ಎಂಥದ್ದು, ಇದು ಎರಡನೇ ಕೇದಾರ ಅಂತಲೂ ಕರೀತಾರೆ ಅನ್ನತಕ್ಕಂಥ ತೋರ್ಪಡಿಸಲಿಕ್ಕೋಸ್ಕರವಾಗಿ ಈ ಕರ್ನಾಟಕ ಮತ್ತು ಹೊರರಾಜ್ಯಗಳ ಒಂದು ಭಾಷೆಯಲ್ಲಿ ಚಿತ್ರೀಕರಣದ ಪ್ರಾರಂಭೋತ್ಸವ ಇವತ್ತು ಗಿರಿಸಿದ್ದೇಶ್ವರ ಮಹಾತ್ಮೆ ಅನ್ನತಕ್ಕಂಥ ಒಂದು ಚಿತ್ರೀಕರಣವನ್ನು ಕೂಡ ಇವತ್ತಿನ ದಿವಸ ಪ್ರಾರಂಭ ಮಾಡ್ತಾ ಇದ್ದಾರೆ.
ಇನ್ನು ಮಠಕ್ಕೆ ಆಗಮಿಸಿದ್ದ ಭಕ್ತರು ತಮ್ಮ ಅನುಭವಗಳನ್ನ ಹಂಚಿಕೊಳ್ಳುತ್ತಾ ಯಾವುದೇ ಸಂಕಷ್ಟ ಬಂದರೂ ಈ ಸನ್ನಿಧಿಗೆ ಬಂದು ಪ್ರಾರ್ಥನೆಯನ್ನ ಸಲ್ಲಿಸುತ್ತೇವೆ. ಶ್ರೀಗಳ ಆಶೀರ್ವಾದದಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಇಲ್ಲಿ ಮಾಡಿದ ಹರಕೆಗಳು ಈಡೇರುತ್ತವೆ ಎಂಬುದು ನಮ್ಮ ನಂಬಿಕೆ ಎಂದು ಹೇಳಿದ್ರು. ಆಗುತ್ತೆ ನಮ್ಮೂರಲ್ಲಿ ಇಂಥ ಒಂದು ಶ್ರೀ ಅಂದನಕೆರೆ ಮಠ ಸಿದ್ದೇಶ್ವರ ಸ್ವಾಮಿ ಇಂಥ ಭೂಮಿಯಲ್ಲಿ ನಾವಿದ್ದೀವಿ ಅಂತಂದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಎಲ್ಲರ ಕಷ್ಟ ನಿವಾರಣೆ ಮಾಡ್ತಾ ಇರೋವಂಥ ಭಗವಂತ ಅಂದರೆ ಶ್ರೀಗಿರಿ ಗುರು ಸಿದ್ದೇಶ್ವರ ಸ್ವಾಮಿಯವರು ತುಂಬ ಕಷ್ಟ ಅಂತ ಬಂದವ್ರಿಗೆ, ಮಕ್ಕಳಿಲ್ಲ ಅಂತ ಬಂದವ್ರಿಗೆ, ಅಥವಾ ಹಲವಾರು ಏನಾದರೂ ಹುಷಾರಿಲ್ಲ ಅಂತ ಬಂದವ್ರಿಗಿರ್ಬೋದು, ಯಾರಿಗೆ ಪ್ರತಿಯೊಬ್ಬರಿಗೂ ಎಲ್ಲನೂ ನಿವಾರಣೆ ಮಾಡೋವಂಥ ಭಗವಂತ. ಖುಷಿ ಆಗುತ್ತೆ. 15 ವರ್ಷ ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬ ಮನುಷ್ಯನ ಕಷ್ಟ ಅಂತ ಬಂದವನಿಗೆ ಅವನಿಗೆ ಏನು ಕಷ್ಟ ಇದೆ ಅದು ಪರಿಹಾರ ಮಾಡ್ದೇ ಕಳಿಸಿಲ್ಲ ಸ್ವಾಮಿ. ಎಲ್ಲನೂ ನಿವಾರಣೆ ಮಾಡಿದೆ. ತುಂಬ ಭಕ್ತಾದಿಗಳು ಎಲ್ಲೆಲ್ಲಿಂದನೂ ತುಂಬ ಜನ ಬರ್ತಾ ಇದ್ದಾರೆ. ಅಂದರೆ ಹೇಳ್ಬೇಕು ಅಂತಂದರೆ ನಮಗೂ ತುಂಬ ಕಷ್ಟಗಳು ಪರಿಹಾರ ಆಗಿದೆ. ಹಾಂ, ಅರ್ಕೆ ಅವ್ರು ಏನು ಮಾಡ್ಕೊತಾರೆ, ಇಂಥದ್ದೇ ಬೇಕು ಅಂತ ಇಲ್ಲಿ ಯಾರು ಯಾವತ್ತೂ ಕೇಳಿಲ್ಲ. ಅವರ ಪ್ರೀತಿ, ಅವ್ರ ಪ್ರೀತಿಯಿಂದ ಭಗವಂತನಿಗೆ ಏನು ಬೇಕಾದರೂ ಮಾಡಿಸ್ಬೋದು. ಆದರೆ ಹೇಳ್ಬೇಕಂತ ಅಂದರೆ ಏನೇ ಒಂದು ಆ ಸ್ವಾಮಿನ ನಂಬಿ ಬಂದವ್ರಿಗೆ ಆ ಭಗವಂತ ಕೈ ಬಿಟ್ಟಿಲ್ಲ ಇದುವರೆಗೂ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಗುರುಗಿರಿ ಸಿದ್ದೇಶ್ವರ ಸ್ವಾಮಿ ನಿಜೈಕ ಕ್ಷೇತ್ರ ಭಕ್ತರ ಪಾಲಿಗೆ ಅತ್ಯಂತ ಪವಿತ್ರ ದೈವಿಕ ಕ್ಷೇತ್ರವಾಗಿದೆ ಎಂಬ ನಂಬಿಕೆ ಇದೆ. ಬೇಡಿಕೊಂಡವರ ಕಷ್ಟಗಳನ್ನ ಕರುಣಿಸುವ ಕ್ಷೇತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಈ ಮಠದಲ್ಲಿ ಪ್ರತಿ ಹುಣ್ಣಿಮೆಯೆಂದು ವಿಶೇಷ ಪೂಜೆಗಳು ನೆರವೇರುತ್ತವೆ. ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದರ್ಶನ ಪಡೆದು ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ. ನಾವು 19 ವರ್ಷದಿಂದ ಬರ್ತಾ ಇದ್ದೀವಿ. ಈ ಗುರು ಸನ್ನಿಧಾನಕ್ಕೆ ಬಂದ ಮೇಲೆ ನಮ್ಮ ಮನೇಲಿ ದೀಪ ಹಚ್ಚಿದ್ದೀವಿ. ದೀಪ ಬೆಳಗಿದೆ. ನಮಗೆ ತೋರಿಸಿದವರು ಒಬ್ಬರು ನಮ್ಮ ತಾತ ಅವರು ಸುಮಾರು 50 ವರ್ಷದ ಹಳೆ ಭಕ್ತರು. ಈ ಸನ್ನಿಧಾನಕ್ಕೆ ಬಂದ ಮೇಲಿಂದ ನಮಗೆ ಎಲ್ಲ ಥರದ್ದು ಒಳ್ಳೆಯದಾಗಿದೆ. ಎಲ್ಲೋ ಇರಬೇಕಾಗಿದ್ದವನ್ನ ಬದುಕಿಸಿ ದೇವ್ರು ನಡೆಸ್ತಾ ಇದ್ದಾನೆ ನಮ್ಮ ಗುರುದೇವ. ಕುಟುಂಬ ಸಮೇತ ಬಂದಿದ್ದೀವಿ. ನನ್ನ 2 ಮಕ್ಕಳು, ನಮ್ಮ ಕುಟುಂಬ ಹಲವು ವರ್ಷಗಳಿಂದ ಈ ಮಠಕ್ಕೆ ಬರ್ತಿದೆ. ಯಾವುದೇ ಕಷ್ಟ ಬಂದರೂ ಶ್ರೀಗಳ ಆಶೀರ್ವಾದವನ್ನ ಪಡೆಯುತ್ತೇವೆ. ಇಲ್ಲಿಗೆ ಬಂದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ನಾವು ಮಾಡಿಕೊಂಡ ಹರಕೆಗಳು ಈಡೇರಿವೆ ಎಂಬ ನಂಬಿಕೆ ನಮಗಿದೆ ಎನ್ನುವುದು ಭಕ್ತರ ನಂಬಿಕೆಯಾಗಿದೆ. ನನಗಿಲ್ಲಿ ಬಂದಮೇಲೆ ಒಳ್ಳೇದಾಗಿದೆ. ಮನೆ ಕಟ್ಟಿದ್ದೀನಿ. ಮನೆ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿ ತುಂಬ 15 ವರ್ಷದಿಂದ ನಡ್ಕೊತಾ ಇದ್ದೀನಿ. ನಂಗೆ ಒಳ್ಳೇದಾಗ್ತಾ ಇದೆ. ಎಲ್ಲದೂ ಒಳ್ಳೇದಾಗಿದೆ. ನನಗೆ 15 ವರ್ಷ ಆಯಿತು. ಹಾಂ, ಇವತ್ತು ಬಂದಿದ್ದೀನಿ. ಹಾಂ, ಒಳ್ಳೇದಾಗಿದೆ ನನಗೆ ಬಂದಕ್ಕಿಂತ. ನಾನು ಯಾವಾಗಲೂ ಬಂದಾಗೆಲ್ಲ ಒಂದು ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗ್ತೀನಿ. ನನ್ನ ಕೈಯಾಗೆ ಏನಾಗುತ್ತೋ ಅದು ಇದು ಮಾಡ್ತೀನಿ ಅಷ್ಟೇ. ಮಠದ ಬಗ್ಗೆ ಹೇಳಬೇಕಂತಂದರೆ ನಮ್ಮ ತಂದೆ, ನಾವು ಚಿಕ್ಕ ವಯಸ್ಸಿನಿಂದ ನಮ್ಮ ತಂದೆಯವರು ಕೂಡ ಈ ಮಠಕ್ಕೆ ಸದಾ ಭಕ್ತರಾಗಿರ್ತಾರೆ. ವರ್ಷಾನುವರ್ಷ ಭಕ್ತರಾಗಿರ್ತಾರೆ. ಇಲ್ಲಿ ಕಮಿಟಿನಲ್ಲಿ ಡೈರೆಕ್ಟ್ರಾಗಿ ಕೂಡ ಅಪ್ಪಾಜಿ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಮಠದಲ್ಲಿ ಬಾಂಧವ್ಯ ತುಂಬ ಚೆನ್ನಾಗಾಗಿದೆ. ಆಮೇಲೆ ಹುಣ್ಣಿಮೆಯಲ್ಲಿ ಕಾರ್ಯಕ್ರಮಗಳೆಲ್ಲ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಬೆಟ್ಟದ ಮೇಲೆ ಕಾರ್ತಿಕ ದೀಪೋತ್ಸವದಲ್ಲಿ, ಶ್ರಾವಣ ಮಾಸದಲ್ಲಿ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮ, ಏಳುಡೆ ಸೇವೆ ಅಂತ ಶ್ರೀ ಗಿರಿಸಿದ್ದೇಶ್ವರ ಅವರಿಗೆ ಅದು ಪ್ರಿಯವಾದ ಒಂದು ಪೂಜೆ ಅಂದ್ಕೋತೀನಿ. ಏಳುಡೆ ಸೇವೆ ಮತ್ತು ಅಮ್ಮ ಅನ್ನೋರು ಕೂಡ ಅಲ್ಲಿ ಸನ್ನಿಧಿನಲ್ಲಿದ್ದಾರೆ. ಶ್ರೀ ದುರ್ಗಾದೇವಿಯವರು, ಅವರಿಗೂ ಕೂಡ ಒಂದು ರಾಶಿಬಾನ ಅಂತ ಒಂದು ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ. ನಮ್ಮ ಅಜ್ಜ, ನಮ್ಮ ತಂದೆ ಕಾಲದಿಂದಲೂ ಮಾಡ್ಕೊಂಡ್ಬಂದಿರೋ ಪ್ರತೀತಿ ಈಗಲೂ ಕೂಡ ಹಾಗೆ ನಡೀತಾ ಇದೆ. ನಮಗೆ ಇಲ್ಲಿ ಬಂದು ಭಾಗವಹಿಸಲಿಕ್ಕೆ ತುಂಬ. ಒಟ್ಟಾರೆ ಸಾವಿರಾರು ಭಕ್ತರ ಭಕ್ತಿ, ಗುರು ಪರಂಪರೆಯ ಮೇಲಿನ ಅಪಾರ ನಂಬಿಕೆ ಮತ್ತು ಧಾರ್ಮಿಕ ಸಂಸ್ಕೃತಿಯ ಅನನ್ಯ ಸಂಗಮಕ್ಕೆ ಹಂದನಕೆರೆಯ ಶ್ರೀ ಗುರುಗಿರಿ ಸಿದ್ದೇಶ್ವರ ಸ್ವಾಮಿ ನಿಜೈಕ ಮಠ ಮತ್ತೊಮ್ಮೆ ಸಾಕ್ಷಿಯಾಗಿದೆ. ವಿಶೇಷ ಪೂಜೆಗಳಿಂದ ಹಿಡಿದು ಮಹಾಮಂಗಳಾರತಿ, ಧಾರ್ಮಿಕ ಸಭೆ ಹಾಗೂ ಚಲನಚಿತ್ರದ ಚಿತ್ರೀಕರಣ ಪ್ರಾರಂಭೋತ್ಸವದವರೆಗೂ ನಡೆದ ಪ್ರತಿಯೊಂದು ಕಾರ್ಯಕ್ರಮವು ಭಕ್ತರಲ್ಲಿ ಹೊಸ ಉತ್ಸಾಹವನ್ನ ಮೂಡಿಸಿದೆ. ಭಕ್ತಿ, ನಂಬಿಕೆ ಮತ್ತು ಧಾರ್ಮಿಕ ಪರಂಪರೆಯನ್ನ ಮತ್ತಷ್ಟು ಗಟ್ಟಿಗೊಳಿಸಿದ ಈ ಗುರುವಂದನಾ ಮಹೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಕ್ಯಾಮರಾಮನ್ ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ತುಮಕೂರು.